ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ನಮ್ಮ ಪ್ಯಾರಾಮೆಡಿಕಲ್ ಕೋರ್ಸ್ ಅಡ್ಮಿಷನ್ ಸಲುವಾಗಿ ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಇವತ್ತು ಗುಡ್ ನ್ಯೂಸ್ ಮತ್ತು ಅಪ್ಡೇಟ್ ಐತಿ. ಅದ್ರ ಬಗ್ಗೆ ಈ ವಿಡಿಯೋದಾಗ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನು ಈಗ ಪ್ಯಾರಾಮೆಡಿಕಲ್ ವಿವಿಧ ಕೋರ್ಸ್ಗಳನ್ನು ಮಾಡಬೇಕಂತೇಳಿ ಆಸೆ ಇಟ್ಕೊಂಡು ಕುಂತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಅದು PUC ಆಗಿರ್ಬೋದು ಮತ್ತು SSLC ಆಗಿರ್ಬೋದು. ಅಂಥವ್ರುಗಳು ವೇಟ್ ಮಾಡ್ತಾಯಿದ್ದೀವಿ ಈಗ. ಹೌದಾ, ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತೇಳಿ. ಅದಕ್ಕೆ ಸಂಬಂಧಿಸಿದಂತೆ ಇದೊಂದು ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ. ನಿಮ್ಮ ಸ್ಕ್ರೀನಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೆ ನೋಡಿರಿ. ಸೊ ಇದು ಕಾಣಿಸ್ತಾ ಇದೆ ಗೊತ್ತಾ, ನೋಟಿಫಿಕೇಷನ್ ರಿಗಾರ್ಡಿಂಗ್ ಅಡ್ಮಿಷನ್ ಫಾರ್ ದಿ ಅಕಾಡೆಮಿಕ್ ಇಯರ್ 2026-27 26-27ನೇ ಸಾಲಿಗೆ ಅಡ್ಮಿಷನ್ಗೆ ಸಂಬಂಧಿಸಿದಂಥ ಒಂದು ನೋಟಿಫಿಕೇಷನ್ ಇವರು ಕೊಟ್ಟಿದ್ದಾರೆ. ಇದನ್ನು ತೆಗೆದು ನೋಡಿದಾಗ ಗೊತ್ತಾಗ್ತದೆ ತಮಗೆ ಇದರ ಒಳಗಡೆ ಮಾಹಿತಿ ಏನೈತೆ ಅಂತೇಳಿ. ಸೊ ಇದರ ಬಗ್ಗೆ ನಾನು ಇದರಲ್ಲಿ ನಿಮಗೆ ಏನಿದೆ ಅನ್ನೋದನ್ನು ಮಾಹಿತಿಯನ್ನು ಕೊಡ್ತೇನೆ. ಮತ್ತು ಮುಂದೆ ಬರುವಂಥ ಗೌರ್ಮೆಂಟ್ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ನೀವು ಫಾಲೋ ಮಾಡೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡ್ರಿ. ಆಮೇಲೆ ಈ ಒಂದು ಇನ್ಸ್ಟಾಗ್ರಾಮ್ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮ್ನು ಕೂಡ ಜಾಯಿನ್ ಆಗಿರಿ, ನಿಮ್ಗೆ ಅಲ್ಲಿ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ 22ನೇ ತಾರೀಕಿಗೆ ಇವರು ಆದೇಶವನ್ನು ಪ್ರಕಟಣೆ ಮಾಡಿರುವಂಥದ್ದು ಅಡ್ಮಿಷನ್ ನೋಟಿಫಿಕೇಷನ್ ಅಂತಿದೆ. ಅಡ್ಮಿಷನ್ ನೋಟಿಫಿಕೇಷನ್ ಫಾರ್ ದಿ ಅಕಾಡೆಮಿಕ್ ಇಯರ್ 2026-27. ಸೊ ಇದ್ರಾಗ ಏನು ಹೇಳಂತಾರೆ ಇವರು, ದ ಅಡ್ಮಿಷನ್ ಸ್ಕೆಡ್ಯೂಲ್ ಫಾರ್ ದಿ ಅಕಾಡೆಮಿಕ್ ಇಯರ್ 2026-27 ವಿಲ್ ಬಿ ಅನೌನ್ಸ್ಡ್ ಶಾರ್ಟ್ಲಿ. ನಾವು ಅತಿ ಬೇಗನೆ ಈ ಅಡ್ಮಿಷನ್ ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಆಲ್ ಇನ್ಸ್ಟಿಟ್ಯೂಟ್ ಅಡ್ವೈಸ್ ಟು ಫಾಲೋ ದ ಆಫಿಷಿಯಲ್ ನೋಟಿಫಿಕೇಷನ್. ಎಲ್ಲ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಂತಾರೆ ಇವರು. ನೋಟಿಫಿಕೇಷನನ್ನು ಫಾಲೋ ಮಾಡಬೇಕು, ಆಫಿಷಿಯಲ್ ಬೋರ್ಡ್ ವೆಬ್ಸೈಟ್ ನೋಡ್ತಾ ಇರಬೇಕು. ಫರ್ದರ್ ಅಪ್ಡೇಟ್ ರಿಗಾರ್ಡಿಂಗ್ ಅಡ್ಮಿಷನ್ ಡೇಟ್ ಇರ್ಬೋದು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರ್ಬೋದು, ಅದರ್ ರಿಲೇಟೆಡ್ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಡೀಟೇಲ್ಸ್ಗಳನ್ನು ನೋಟಿಫೈ ರಿಗಾರ್ಡಿಂಗ್ ವಿಲ್ ಬಿ ಇಶ್ಯೂಡ್ ಸಪ್ರೇಟ್ಲಿ. ದ ಡೀಟೇಲ್ಸ್ ನೋಟಿಫಿಕೇಷನ್ ರಿಗಾರ್ಡಿಂಗ್ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಆ ಡೀಟೇಲ್ಸ್ ಆದಂಥ ಮಾಹಿತಿಗಳನ್ನು ಸಪ್ರೇಟ್ ಆದಂಥ ನೋಟಿಫಿಕೇಷನನ್ನು ಕೊಡ್ತೀವಿ. ಎಲ್ಲ ಬೋರ್ಡ್ನವರು ಎಲ್ಲ ಕಾಲೇಜಿನವರು ನಮ್ಮ ಬೋರ್ಡನ್ನ ಮಾಹಿತಿಗಳು ನೋಡ್ತಾ ಇರಬೇಕು. ಮುಂದೆ ಬರುವಂಥ ದಿನಗಳಲ್ಲಿ ನಾವು ಎಲಿಜಿಬಿಲಿಟಿ ನೋಡಿರಿ, ಅರ್ಹತೆ ಭಾಳ ಇಂಪಾರ್ಟೆಂಟು. 10th ಮೇಲೆ ತೊಗೊತಾರೆ, PUC ತೊಗೊತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತಾರೆ ಇವರು. ಬಟ್ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ನಾವು ಬೇಗನೆ ಅಡ್ಮಿಷನ್ ಬಗ್ಗೆ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಕೊಡ್ತೀವಿ, ಅಡ್ಮಿಷನ್ ಬಗ್ಗೆ ಮಾಹಿತಿನ ಕೊಡ್ತೀವಿ. ಆದರೆ ಕೊಡ್ತೀವಿ ಇಲ್ಲಂತಿಲ್ಲ, ಆದರೆ ಅಡ್ಮಿಷನ್ ಅರ್ಹತೆ ಎಲಿಜಿಬಿಲಿಟಿ ಏನಿದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಅದು SSLC ಮೇಲಿದೆಯೋ PUC ಮೇಲಿದೆಯೋ ಅನ್ನೋದು ಗೊತ್ತಿಲ್ಲ, ಬಟ್ ಹೇಳ್ತೀವಿ ಅಂತ ಹೇಳ್ಯಾರ. ನಾವು ಕಾಯಬೇಕಷ್ಟೇ. ಯಾವಾಗ ಅಂತಂದ್ರೆ ಇನ್ನೊಂದು ನಾನು 10 ಡೇಸ್ ಆಗ್ಬೋದು ಅಂದ್ಕೊಂಡಿದ್ದೆ, ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಆಗ್ಬೋದು, ಅಥವಾ ಇನ್ನೊಂದು 4-5 ದಿವಸ ಆಗ್ಬೋದು, ಎನಿ ಟೈಮ್ ಆಗ್ಬೋದು. ಬಟ್ ಏನೋ ಮಾಹಿತಿ ಬಂದು ಕೂಡ ನಿಮ್ಗೆ ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ.